ಏನು ಮಾಡಿ ಇದು ಮಾಡಲ್ಲ ಅಂತ ನಾವು ಪ್ರತಿಭಟನೆ ಮಾಡಬೇಕು. ಮಾತಾಡ್ಬೋದು ಇಲ್ಲ ಅಂದರೆ ನಾವು ಈ ಆಗಿಲ್ಲ ಅಂದರೆ ನಾವೆಲ್ಲ ಪ್ರತಿಭಟನೆ ಮಾಡ್ಕೊಳ್ತಾನೆ. ಊಟ ಮಾಡ್ತಾವ ಅದು ಪ್ರತಿಭಟನೆ ಅಲ್ಲ ಯಾರು ವಿರೋಧ ಇರ್ತಾರೆ ಇವ್ರನ್ನ ಜಾಸ್ತಿ ನೆನೆಸ್ಕೊಳ್ತಾರೆ. ಅಂದ್ರೆ ಈಗ ಯಾರು ಅವರು ಅಭಿಮಾನಿಗಳು ಬಂದು ನನ್ನ ಟಾರ್ಗೆಟ್ ಮಾಡ್ತಾರೆ. ಮೊನ್ನೆ ಅನ್ಬೋಗ್ಬಿಟ್ಟು ಶ್ರೀನಿವಾಸ ನಾಲ್ಕು ವರ್ಷ ಸೂಪರ್ ಅಂತ ಹಾಕಿದ್ರು. ನನ್ನ ಹೆಸರು ಹಾಕೊಂಡು ಮಾಡ್ಬಿಟ್ಟು ಈಗ ಎಕ್ಕಡದಲ್ಲಿ ಇಲ್ಲ ಅಣ್ಣ ಎಲ್ಲ ಸ್ಕ್ರೀನ್ ಶಾಟ್ ಮತ್ತೆ ಬರೆದು ಎಲ್ಲ ತಂದು ಈಗ ಏನಾಗಿದೆ ಅಂದ್ರೆ ಅಣ್ಣ ಸುಮಾರು ಕಂಪ್ಲೇಂಟ್ ಕೊಟ್ಟು ಓದಿರ್ತೀವಿ. ಬಟ್ ಅದಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಅದು ಏನಾಗಿದೆ ಅಲ್ಲಣ್ಣ, ಈಗ ನಾನು ಕಮಿಷನರ್ ಆಫೀಸ್ ಸಾಕಷ್ಟು ದೂರುಗಳು ಕೊಟ್ಟಿದ್ದೀನಿ ಇಲ್ಲಿವರೆಗೂ. ಅಲ್ಲಲ್ಲ ನಿಮ್ಮ ಬಗ್ಗೆ ನಾನು ಏನೂ ಮಾತಾಡ್ತಾ ಇಲ್ಲ. ನಾನು ಹೇಳೋದು 3 ದಿನನೇ ಆಗಿ ಒಂದು ನಮಗೆ ನ್ಯಾಯ ಸಿಗಲಿ ಅಂತ ನಾನು ಅವ್ರು ಹೇಳಿದ್ದು ಅಷ್ಟೇ. 3 ದಿನ ಆದ ನಂತರನೇ ನಮ್ಗೆ ನ್ಯಾಯ ಸಿಗಲಿ. ಆದರೆ 3 ದಿನದ ಒಳಗಡೆ ನಮ್ಗೆ ಅಟ್ಲೀಸ್ಟ್ 3 ದಿನಕ್ಕಾದ್ರೂ ನ್ಯಾಯ ಸಿಗಲಿ ಅನ್ನೋದು ಒಂದು ಆಶಾಭಾವನೆ ಇತ್ತು. ಇವ್ರು ಹೇಳಿದ್ದು ಸಾಹೇಬರು 3 ದಿನ ಬೇಕು ಅಂತ. ಎಲ್ಲ ಅಭಿಮಾನಿ ಜೋರುಗಳಿಗೆ ರಾಜವಂಶ ಅಭಿಮಾನಿ ಕನ್ನಡಿಗರಿಗೆ ಮಾಡುವ ನಮಸ್ಕಾರಗಳು. ಇತ್ತೀಚೆಗೆ ಸಿಕ್ಕಾಪಟ್ಟೆ ಫೇಕ್ ಐಡಿ ಮಾಡಿಕೊಂಡು ದರ್ಶನ್ ಅಭಿಮಾನಿ ಅಂತ ಹೇಳಿ ಸಿಕ್ಕಾಪಟ್ಟೆ ಕಾಮೆಂಟ್ಗಳು ಮಾಡ್ತಾ ಇದ್ದಾರೆ. ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ. ಯಾಕೆ ಏನು ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಈ ಫೇಕ್ ಐಡಿ ಮಾಡ್ಕೊಂಡು ಬೇಕು ಅಂತ ಹೇಳ್ಬಿಟ್ಟು ದರ್ಶನ್ ಅಭಿಮಾನಿಗಳು ಮಾಡ್ತಾ ಇದ್ದಾರೋ ಇಲ್ಲ ದರ್ಶನ್ ಅಭಿಮಾನಿ ಅಂತ ದರ್ಶನ್ ಅವ್ರ ಫೋಟೋ ಹಾಕ್ಕೊಂಡು ಬೇಕು ಅಂತ ಹೇಳ್ಬಿಟ್ಟು ಅಣ್ಣವ್ರ ಕುಟುಂಬಕ್ಕೂ ಮತ್ತು ದರ್ಶನ್ ಅವ್ರ ಅಭಿಮಾನಿಗಳಿಗೂ ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ಬೇರೆಯವರು ಇದನ್ನ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ ಯಾರು ಈ ರೀತಿ ಕಿಡಿಗೇಡಿ ಕೆಲಸ ಮಾಡ್ತಾ ಇದ್ದಾರೋ ಅವ್ರ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದೀನಿ. ಯಾರ್ಯಾರು ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಅವ್ರ ವಿರುದ್ಧ ಕಂಪ್ಲೇಂಟ್ ಆಗಿದೆ. ಯಾರ್ಯಾರು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದೀರಾ, ಅಕ್ಕ ಅಮ್ಮ ಅಂತ ಎಲ್ಲ ಮಾತಾಡ್ತಿರಲ್ಲ ಅವ್ರಿಗೆಲ್ಲ ಒಂದು ಕೊನೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಎಲ್ಲ ಕೂತ್ಕೊಂಡು ಕಾಮೆಂಟ್ ಮಾಡಿ ಬಚಾವ್ತೀನಿ ಅಂತೆಲ್ಲ ತಿಳ್ಕೊಬೇಡಿ. ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ನಾಳೆ ಸಿಕ್ಕಾಕೊಂಡಿರಾ ಅದಂತೂ ಸತಸಿದ್ಧ. ಅರ್ಥ ಮಾಡ್ಕೊಳ್ಳಿ. ಏನು ಫೇಸ್ಬುಕ್ ಇದೆ, ಫೇಕ್ ಐಡಿ ಇದೆ ಅಂತ ಹೇಳಿ ಇಷ್ಟಕ್ಕೂ ಕಾಮೆಂಟ್ ಮಾಡ್ಕೊಂಡು ಕುತ್ಕೊಂಡಿದ್ರ ಕಾನೂನು ಕೈ ಕಟ್ಕೊಂಡು ಸುಮ್ಮನೆ ಇರುತ್ತೆ ಅನ್ಕೊಂಡಿದ್ದೀರಾ? ನಿಮ್ಮನ್ನು ಹುಡುಕ್ತಾರೆ, ನಿಮ್ಗೂ ಹೇಳ್ತಾ ಇಲ್ವಾ ಜೈಲ್ ಮುದ್ದೆ ಮುರ್ಸ ಕಳಿಸ್ತಾರೆ. ಅದು ಅರ್ಥ ಮಾಡ್ಕೊಂಡು ಜೀವನ ಮಾಡಿ. ಈಗ ಯಾರೋ ಮಾಡಿದ ತಪ್ಪಿಗೆ ಏನೋ ಆಗಿ ಹೇಳ್ತಾ ಇಲ್ವಾ ನಾನು ಮಾಡೋ ಕೆಲಸನ ಕಂಪ್ಲೇಂಟ್ ಮಾಡಿ ಹೇಳ್ತಾ ಇಲ್ವಾ. ಈಗ ರೇಣುಕಾಸ್ವಾಮಿ ತಪ್ಪಾಗಿ ಕಾಮೆಂಟ್ ಮಾಡ್ದ ಅನ್ನೋದೇ ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು ಅವ್ನು ಮರ್ಡರ್ ಮಾಡೋದೇ ಕರೆಕ್ಟು ಅಂತ ಹೇಳಿ ಎಷ್ಟೋ ಜನ ಇದ್ರ ಬಗ್ಗೆ ಬಂದ್ಬಿಟ್ಟು ಪರವಯಸ್ನ ಮಾತಾಡ್ತಾ ಇದ್ದೀರಲ್ಲ. ಈಗ ನನಗೆ ಸಿಕ್ಕಾಪಟ್ಟೆ, ನನಗೆ ಎಲ್ಲ ಬರೀ ಹೆಣ್ಮಕ್ಳ ಮಕ್ಕಳನ್ನ ಸಿಕ್ಕಾಪಟ್ಟೆ ಮಾಡಿದ್ದೀರಾ. ಅವ್ರ ಬಗ್ಗೆ ಎಲ್ಲ ಕೆಟ್ಟದಾಗಿ ಅಮ್ಮ ಅಕ್ಕ ಅಂತ ಹೇಳೋದು, ಮತ್ತೆ ಕೆಟ್ಟ ರೀತಿಯಂತಹ ಇದು ಮಾಡೋದು, ಕೊಲೆ ಬೆದರಿಕೆ ಹಾಕೋದು, ಇನ್ನು ಮುಗಿಸ್ತೀನಿ ಶೆಡ್ಡಿಗೆ ಕರ್ಕೊಂಡೋಗಿ ಮುಗಿಸ್ತೀನಿ, ಅದು ಕಟ್ ಮಾಡ್ತೀನಿ ಇದು ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ನಿಮ್ಗೆ ಆಗಾದ್ರೆ ನಾವು ಏನು ಶಿಕ್ಷೆ ಕೊಡಬೇಕು? ನೀವು ಯಾವ ರೀತಿಯಾದಂಥ ಅಭಿಮಾನಿಗಳು? ನೀವು ಕನ್ನಡ ನಾಡಿನಲ್ಲಿ ಹುಟ್ಟಿ ಈ ರೀತಿ ಅಭಿಮಾನಿಗಳ ಮತ್ತೆ ತಂದಕ್ಕೆ ತಮಾಷೆ ಮಾಡ್ತಾ ಇದ್ದೀರಲ್ಲ. ನಿಮ್ಗೆ ಇದರಿಂದ ಏನು ಲಾಭ ಬರುತ್ತೆ? ಇದು ಫೇಕ್ ಐಡಿ ಮಾಡ್ಕೊಂಡು ದರ್ಶನ್ ಅಭಿಮಾನಿಗಳೇ ಮಾಡ್ತಾವ್ರೋ ಇಲ್ಲ ಅವರಷ್ಟನ್ನ ಕೆಡ್ಸೋಕ್ಕೆ ಅಂತ ಬೇರೆ ಕಿಡಿಗಳೇ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ. ಆ ಕಾರಣದಿಂದ ಸುಮಾರು ನೋಡಿ ಈ ಥರ ಸುಮಾರು ಕಾಪಿಗಳಿದ್ದಾವೆ, ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಕಾಪಿಗಳು. ಅದನ್ನೆಲ್ಲ ಒಟ್ಟುಗೂಡಿಸಿ ಒಂದು ಕಂಪ್ಲೇಂಟ್ ಮಾಡಿದ್ದೀನಿ. ಆ ಕಂಪ್ಲೇಂಟ್ ಕಾಪಿ ಇದು ಸೈಬರ್ ಕ್ರೈಮ್ ಪೊಲೀಸ್ ಅವ್ರದ್ದು ಕೊಟ್ಟು ಬಂದಿದ್ದೀನಿ. ಯಾರ್ಯಾರು ಫೇಕ್ ಐಡಿ ಇಟ್ಕೊಂಡು ದರ್ಶನ್ ಅವರಷ್ಟು ಹಾಳು ಮಾಡೋಕ್ಕೆ ಹೋಗ್ತಾ ಇದ್ದೀರೋ ಅಂತಹ ಅಭಿಮಾನಿಗಳಿಗೂ ದರ್ಶನ್ ಅಭಿಮಾನಿ ಕಡೆಗೆ ಅವ್ರ ಅಭಿಮಾನಿಗಳು ಹೇಳಕ್ಕೆ ಇಷ್ಟ ಬೀಳ್ತೀನಿ.
ಈ ರೀತಿ ಕೆಟ್ಟದಾಗ ಕಾಮೆಂಟ್ ಮಾಡ್ತಾರೆ ದರ್ಶನ್ ಫೋಟೋ ಹಾಕ್ಕೊಂಡು, ಅಂಥವ್ರಿಗೆ ನಿಜವಾದ ದರ್ಶನ್ ಅಭಿಮಾನಿಗಳು ಬಂದು ಅವ್ರಿಗೆ ಎಡೆಮುರಿ ಕಟ್ಟಿ ಕಾಮೆಂಟ್ ಮಾಡಿ ಏನಂತ ಹೇಳ್ಬೇಕು ಕಾಮೆಂಟ್ ಮಾಡಬೇಕು. ದರ್ಶನ್ ಫೋಟೋ ಹಾಕ್ಕೊಂಡು ಯಾಕೋ ಈ ಥರ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೀವು ಪ್ರಶ್ನೆ ಮಾಡಿ. ದರ್ಶನ್ ಅಭಿಮಾನಿಗಳೇ ಹಾಕಿದ್ರೆ ಇದನ್ನ ಬಾಯಿ ಮುಚ್ಕೊಂಡು ನಿಲ್ಲಬೇಕು. ಈಗ ದರ್ಶನ್ ಅವರು ಅನುಭವಿಸ್ತಾ ಇರೋದು ಸಾಲದ, ನೀವು ಮಾಡಿರೋಂಥ ಅಭಿಮಾನಿ ಮಾಡಿದ ತಪ್ಪಿಗೆ ದರ್ಶನ್ ಅವರು ಈಗ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಕಾರಣ ಯಾರು? ನಿಮ್ಮಂಥ ಅಂಧ ಭಕ್ತರು ಚೇಡ್ ಚಪಾತಿಗಳು ಮಾಡಿರೋಂಥ ಕೆಲಸಕ್ಕೆ ದರ್ಶನ್ ಅವರು ಶಿಕ್ಷೆ ಅನುಭವಿಸ್ತಾ ಇರೋದು. ಕಾನೂನು ಇದೆ ರೀ, ನಾನು ತಪ್ಪು ಮಾಡಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕಾನೂನು ನನ್ನ ಮೇಲೆ ಕ್ರಮ ತಗೊಳುತ್ತೆ. ಅದನ್ನ ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ಕೊಲೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಇದು ಬೆದರಿಕೆ ಆಗ್ತಿರಲ್ಲ. ನಿಮ್ಗೆ ಯಾವ ರೀತಿ ನಿಮಗೆ ಬುದ್ಧಿ ಕಳಿಸ್ಬೇಕು ನನಗೆ ಗೊತ್ತು, ಕಳಿಸ್ತೀನಿ. ಈ ಹೇಳ್ತಾರ ಇಂಥ ಡೋಂಗಿ ಬೆದರಿಕೆಗೆಲ್ಲ ಎದುರೋನಲ್ಲ ಕನ್ನಡಿಗ ಹೋಗಿ ನಾವು ಪಕ್ಕ ರಾಜವಂಶದ ಅಭಿಮಾನಿಗಳು ಎಲ್ಲೇ ಆಯ್ತು ಹೇಳ್ತಾ ಅಲ್ವಾ, ನಿಮ್ಮ ತಾಕತ್ತಿದ್ದ ಅಂತಂದ್ರೆ ನಿಮ್ಮ ಫೋನ್ ನಂಬರ್ ಕೊಡಿ, ನಿಮ್ಮ ಲೊಕೇಶನ್ ಕಳಿಸಿ, ನಾನು ಬರ್ತೀನಿ. ಅರ್ಥ ಆಯ್ತಾ? ಅದು ಬಿಟ್ಬಿಟ್ಟು ಈ ಥರ ಫೇಕ್ ಐಡಿ ಇಟ್ಕೊಂಡು ದರ್ಶನ್ ಅವ್ರು ಫೋಟೋ ಹಾಕ್ಕೊಂಡು ಕೆಟ್ಟ ಕಾಮೆಂಟ್ಗಳು ಮಾಡಿ ಇದು ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಅಭಿಮಾನಿಗಳ ಮಧ್ಯೆ ರಾಜ್ಕುಮಾರ್ ಕುಟುಂಬಕ್ಕೆ ಮತ್ತು ದರ್ಶನ್ ಅಭಿಮಾನಿಗಳ ಮಧ್ಯೆ ಸಿಕ್ಕಾಪಟ್ಟೆ ಈಗ ನಡೀತಾ ಇರೋಂಥ ಸ್ಟಾರ್ ವಾರಿಗೆ ತುಂಬ ಪುಷ್ಟಿ ಕೊಡ್ತಾ ಇದ್ದೀರಾ. ಇದರಿಂದ ಮುಂದಿನ ದಿನದಲ್ಲೇ ಬೇರೆ ರೀತಿಯಾದಂಥ ಆಯಾಮಕ್ಕೆ ಹೋಗುತ್ತೆ. ದರ್ಶನ್ ಅವ್ರಿಗೆ ಇದು ಮುಂದಿನ ದಿನದಲ್ಲಿ ತುಂಬ ಕೆಟ್ಟ ಹೆಸರು ಬರುತ್ತೆ. ನಿಜವಾದ ದರ್ಶನ್ ಅಭಿಮಾನಿಗಳು ಈ ರೀತಿ ಕೆಟ್ಟದಾಗ ಯಾವನು ಕಾಮೆಂಟ್ ಮಾಡ್ತಾನೋ ಅವ್ನಿಗೆ ಎಡೆಮುರಿ ಕಟ್ಟಿ ನನ್ನ ಪ್ರೊಫೈಲಲ್ಲಿ ಬಂದು ಫೇಸ್ಬುಕ್ಕಲ್ಲಿ ಬಂದು ನೋಡಿ. ನಾನು ದರ್ಶನ್ ಅವ್ರ ಬಗ್ಗೆ ಎಲ್ಲಾದರೂ ಒಂದೇ ಒಂದು ತಪ್ಪು ಮಾತಾಡಿದ್ದೀನಿ, ಅವ್ರ ಬಗ್ಗೆ ಒಂದೇ ಒಂದು ಕೆಟ್ಟದಾಗ ಮಾತಾಡಿದ್ದೀನಿ ಅಂತ ಯಾವ್ದಾನ ಒಂದೇ ಒಂದು ನನಗೆ ತೋರಿಸಿ. ಅವಾಗ ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ನಮಗೆ ಅಣ್ಣವರು ಅಪ್ಪು ಬಾಸ್ ಹೇಳ್ಕೊಟ್ಟಿರೋದು ಒಂದೇ, ಕನ್ನಡ ಚಿತ್ರರಂಗ ನಮ್ಮ ಕುಟುಂಬ ಇವರೆಲ್ಲ ಅಂತ ಹೇಳಿರೋದು. ನಾವು ನಮ್ಮ ಹೀರೋನ ದೇವರು ಅಂತ ಪೂಜಿಸ್ತೀವಿ, ಬೇರೆ ಹೀರೋಗಳನ್ನ ಗೌರವಿಸ್ತೀವಿ. ಎಲ್ಲ ಸಿನಿಮಾನ ನೋಡಬೇಕು, ಕನ್ನಡ ಚಿತ್ರನ ಬೆಳೆಸಬೇಕು ಅನ್ನೋದು ನಮ್ಮ ಅಪ್ಪು ಬಾಸ್ ಆಗಿರ್ಬೋದು, ನಮ್ಮ ಅಣ್ಣವರಾಗಿರ್ಬೋದು ಹೇಳ್ಕೊಟ್ಟಿರೋದು. ಆ ರೀತಿ ನಡ್ಕೊಂಡು ಹೋಗ್ತೀವಿ. ಅದನ್ನ ಬಿಟ್ಬಿಟ್ಟು ಯಾರ್ಯಾರೋ ಈ ಥರ ಫೇಕ್ ಐಡಿಗಳು ಮಾಡ್ಕೊಂಡು ಕಾಮೆಂಟ್ಗಳು ಮಾಡ್ಕೊಂಡು ಕುಂತ್ಕೊಬೇಡ್ರಿ. ಇದರಿಂದ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಯಾರ್ಯಾರು ಅವ್ರ ಫೋಟೋ ಹಾಕ್ಕೊಂಡು ಅಣ್ಣವ್ರ ಫೋಟೋ ಹಾಕ್ಕೊಂಡು ಕಾಮೆಂಟ್ ಮಾಡ್ತಾ ಇದ್ರು ಅವ್ರಿಗೂ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ. ನಿಮ್ಮಂಥ ಕಿತ್ತೋದ ಅಭಿಮಾನಿಗಳು ಅಣ್ಣವರ ಫೋಟೋ ಅಪ್ಪು ಬಾಸ್ ಫೋಟೋ ಹಾಕೊಂಡು ಕೆಟ್ಟದಾಗಿ ವಿಡಿಯೋ ಮಾಡೋಕ್ಕಾಗಲಿ ಫೋಟೋ ಇದು ಕಾಮೆಂಟ್ ಮಾಡೋರಾಗಲಿ ಬೇಕಾಗಿಲ್ಲ. ದಯವಿಟ್ಟು ಅಣ್ಣವರು ನಮ್ಮ ಅಪ್ಪು ಬಾಸ್ ಅವ್ರು ಏನು ಹೇಳಿದ್ರೆ ಆ ರೀತಿ ನಾವು ಮುನ್ನಡ್ಕೊಂಡು ಹೋಗೋಣ. ಮಾಡೋರು ಮಾಡಿರ್ಲಿ, ಅವ್ರು ಮಾಡಿದ್ಕಾದಂಥ ಶಿಕ್ಷೆ ಕಾನೂನು ಕೊಡುತ್ತೆ. ಅವರು ಮುದ್ದೆ ಮುರಿಯೋಕೆ ಹೋಗ್ತಾರೆ. ಅಂಥ ಜಾಗಕ್ಕೆ ನೀವು ರಾಜವಂಶದ ಅಭಿಮಾನಿಗಳು ಯಾರಾದರೂ ಈ ರೀತಿ ಕೆಟ್ಟದಾಗ ಕಾಮೆಂಟ್ ಮಾಡ್ತಾ ಇದ್ರೆ ಇಷ್ಟಕ್ಕೆ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಪ್ಪು ಬಾಸ್, ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಶಿವಣ್ಣ.